ಕಂಪ್ಯೂಟರ್ ಏನು ಒಂದು ಫೋಟೋ ತೆಗೆಸ್ಕೊಳ್ತಾರೆ 5 ಫೋಟೋ ತೆಗೆಸ್ಕೊತಾರೆ ಎಷ್ಟು ಟೈಮ್ ವೇಸ್ಟ್ ಮಾಡ್ತೀರಾ ನೀವು ಬನ್ನಿ ಬನ್ನಿ ಮೂರ್ದು ಲೇಟ್ ಆಯ್ತು ಹೋಗೋಣ ಬನ್ನಿ ಅಬ್ಬ ಅಬ್ಬ ಬನ್ನಿ ಬನ್ನಿ ಅಲ್ಲ ನಾನು ನಂದನ ಮತ್ತೆ ಗಿಚಮ್ ಕರ್ಕೊಂಬ ಅಂದೆ ಯಾರೋ ಹೊಸ ಜೋಡಿನ ಕರ್ಕೊಂಡ್ ಬಂದಿದ್ದೀರಾ ಏನ್ರಪ್ಪ ಎಲ್ಲ ನೀವು ಹೇಳ್ದಂಗೆ ಆಯ್ತಲ್ವಾ? ಆಯ್ತು ಆಯ್ತು ಈಗ ಆರಂಭ ಆಯ್ತು ಮುಖ್ಯವಾದ ಘಟ್ಟ ಇವಾಗ ಶುರುವಾಗತ್ತೆ ಬಾಸ್ ಅಕ್ಕ ಇಲ್ಲಿ ನೋಡಿ ಏನ್ ತಂದಿದ್ದೀನಿ ಅತ್ತ ಅಪ್ಪ ನೀವೀಗ ಈ ತಾಲಿದೆ ಅಮ್ಮಂಗ್ ಕಟ್ಬೇಕು. ಇದೆಲ್ಲಿಂದ ಕಲ್ದ್ರು? ಮಾವ ಇದು ತಂದಿದ್ದಲ್ಲ ಅತ್ತೆಗೆ ಅಂತ ಪಾರ್ವತಮ್ಮ ಅಜ್ಜಿ ಕಳ್ಸ್ಕೊಟ್ಟಿದ್ದು. ಏನ್ರ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ಇದನ್ನ ಅಮ್ಮ ಕಳ್ಸಿದ್ದ? ಹೌದಕ್ಕ ಅಮ್ಮನ ಹತ್ರ ನಾನು ಹಿಂಗೂ ಬಾವಂಗೂ ಮದುವೆ ಮಾಡಿಸೋ ವಿಷಯ ಹೇಳ್ದೆ ಆಗ ಅವ್ರು ಖುಷಿಯಿಂದ ನೋಡು ಗೌರ್ ಮನೆ ತಾಳಿ ಅವಳಿಗೆ ಸಲ್ಬೇಕು ತಗೊಂಡ ಕೊಡು ಅಂತ ಅವರೇ ಕೂತಿದ್ದೆ ಹೌದಾ? ದೇವ್ರೆ, ಕೊನೆಗೂ ನನ್ನ ತವ್ರ ಮನೆ ತಾಳಿ ಕುತ್ಕೆ ಸೇರ್ತಾ ಇದೆ. ಸುದ್ರಾ, ನನಗೆ ನಿಜವಾಗ್ಲೂ ಅದನ್ನ ನಂಬಕ್ಕಾಗ್ತಿಲ್ಲ ಕಣು. ಪ್ರತಿ ಹೆಣ್ಣಿಗೂ ತವ್ರ ಮನೆ ಕೊಡೋ ಒಂದು ಹುಡುಗರು ಅಂದ್ರೆ ಅದು ಹೆಣ್ಣಿಗೆ ಸಿಗೋ ತಾಳಿ. ಅದಕ್ಕಿಂತ ದೊಡ್ಡ ಸೌಭಾಗ್ಯ ಇನ್ನೊಂದಿಲ್ಲ ಕಣೋ. ಆದ್ರೆ ಆದ್ರೆ ನನ್ನ ಜೀವನದಲ್ಲಿ ಅದಿಲ್ವಲ್ಲ ಆತ ತುಂಬಾ ಕೊಡುತ್ತದೆ. ಕೊಡಿ ಮೇಡೇ ಬಿಡ್ತು. ಇನ್ನು ನೀ ತಾಳಿ ಬಿಟ್ಟು ನಿಮ್ ಕೊರಳಲ್ಲೇ ಇರುತ್ತೆ. ಆಗ ಸಿಗ್ತಿರ್ಲಿನಂತೆ 32 ವರ್ಷ ಆದ್ಮೇಲೆ ಸಿಗ್ತಾ ಇದೆ. ಈಗ ನಿಮ್ಗೆ ಸಂತೋಷನಾ? ಅದನ್ನ ಕೇಳ್ತಿಯಲ್ಲ ಮೀನಾ, ಇವತ್ ನನ್ ಸಂತೋಷಕ್ಕೆ ಮಿತಿನೇ ಇಲ್ಲ ಕಣೆ. ನಿಮಗೆಲ್ಲ ಕೃತಜ್ಞತೆ ಹೇಳ್ಬೇಕು ಗೊತ್ತಾಗ್ತಿಲ್ಲ ಕಣೋ. ಇದು ಪಾಳಿನ ಹುಡುಗರೇ ಅಲ್ಲ, ಜೀವಮಾನದ ಸಾರ್ಥಕ. ಗಿರಿಜಾ, ಸಂತೋಷದಲ್ಲೂ ಕಮ್ಮೀರ. ಇಲ್ಲ ರೀ, ನಾನಿವತ್ತು ಅಳೋದಿಲ್ಲ. ಅಂದಣ್ಣ ಇದೇ ಶುಗರ್ ವೇಳೆಯಲ್ಲಿ ಶಾಸ್ತ್ರನ ಮುಗಿಸ್ಬೋದಲ್ವಾ ಅಯ್ಯೋ ಅದನ್ನೆಲ್ಲ ಆಮೇಲೆ ಮಾಡಿಸ್ರಿ ಒಂದು ಮದುವೆ ಮಾಡಿಸಿ ಅದನ್ನೆಲ್ಲ ಮಾಡ್ಸಕ್ತಿರೋದು ಕೇಳಿ ಸುಂದ್ರ ನಿಮ್ಗೂ ಮದುವೆ ಆಗತ್ತಲ್ಲ ಅವಾಗಿದ್ದೆಲ್ಲ ಗೊತ್ತಾಗತ್ತೆ ನಿಮ್ಗೆ ನಿಮ್ಮ ಮಗಳು ರೆಡಿ ನಮ್ಮ ಮದುವೆ ಆಗಕ್ಕೆ ಏ ಮದುವೆ ಆಗೊಂಡು ನೀನೇ ನನ್ನ ಗಂಡ ಅನ್ನಂತೆ ಒಳ್ಳೆ ಕತೆ ಎಂದು ತರಲೆ ಅಕ್ಕ, ಒಂದ್ 2 ನಿಮಿಷ ಒಳಗ್ ಹೋಗಿ ಬರ್ತೀನಿ. ಯಾಕಮ್ಮು? ಒಂದ್ ಚಿಕ್ಕ ಕೆಲಸ ಇದೆ, ಈಗ ಹೋಗಿ ಬಂದ್ಬಿಡ್ತೀನಿ. ಅಮ್ಮು ಊಟಕ್ಕೆ ಟೈಮ್ ಆಯ್ತು, ಅದೇನಿದ್ರು ಅಮ್ಮೆ ಮಾಡ್ಕೊಡುವಂತೆ. 2 ನಿಮಿಷ ಅಕ್ಕ, ಬಂದ್ಬಿಡ್ತೀನಿ. ಸರಿ, ನಾನು ಬರ್ಲಾ? ಬೇಡ ಬೇಡ, ನಾನು ಹೋಗಿ ಬರ್ತೀನಿ ಬೇಗ. ಕಟ್ಟಿದ ಮೂಗಿದೆ ಅಣ್ಣ ನನಗಂತೂ ಯಾವುದ್ರ ಮೇಲೂ ಗಮನ ಕೊಡೋಕೆ ಆಗ್ತಾ ಇಲ್ಲ. ನಂದ ಮೊದಲು ಬಂದಿರೋರು ಮಾತಾಡ್ತಾ ಇರೋದ ಕೇಳಿಸ್ತಾ ಇವೆ. ಚಂದ್ರು, ನನ್ಗೆ ಕೇಳ್ತಾ ಇದೆ ಮಾತ್ರ ನಾನು ಎರಡು ಗಮನ ಕೊಡ್ತಿಲ್ಲ ಅಷ್ಟೇ. ಅದು ಬಂದಿರೋ 50% ಜನ ಈ ವಯಸ್ಸಲ್ಲಿ ಮದುವೆ ಬೇಕಿತ್ತ ಅಂತೆಲ್ಲ ಆಡ್ಕೊಳ್ಳೋರೆ. ಎಲ್ಲರೂ ನಮ್ಮನ್ನ ಕಡೆ ಬಿಟ್ಟು ಮಾಡಿ ತೋರಿಸಿ ಇವ್ ತಂಗಿ ಅಂತ ಅಳಿಸ್ತಾ ಇರ್ತಾರೆ. ಹೀಗೆ ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ಇಲ್ಲ ಅಂದಿದ್ರೆ ಏನ್ ಮಾಡ್ತಿದ್ರಪ್ಪ? ನೀನ್ ಯಾಕೆ ಹೇಳಿ ಬಂದ್ರೆ? ಅಲ್ಲ, ಏನ್ ನಿಮ್ ಪ್ರಾಬ್ಲಮ್? ಇವತ್ತೇನಾದ್ರು ನಮ್ ತಾತ ಇದ್ದಿದ್ರೆ ನನ್ ಮಗಳು ಗಿರಿಜಾ ಇಂತ ಒಳ್ಳೆ ವ್ಯಕ್ತಿನ ಮದ್ವೆ ಆಗಿದ್ಲು ಅಂತ ಖುಷಿ ಪಟ್ಟು ಹೆಮ್ಮೆ ಪಟ್ಟು ಅವ್ರಿಬ್ರು ಒಪ್ಕೊಂಡಿರೋರು. ಆದ್ರೆ ನಿಮ್ ಸಮಸ್ಯೆ ಏನು? ಇಷ್ಟಕ್ಕೂ ಅತ್ತೆ ಮಾವನ್ ಮದ್ವೆ ಆದ್ರು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಇಷ್ಟೊಂದು ದ್ವೇಷ ಸಾಧಿಸ್ತಿದಿರಲ್ವಾ? ನಿಮ್ ಉದ್ದೇಶ ಏನು? ಅತ್ತೆ ಯಾರನ್ ಮದ್ವೆ ಆಗ್ತಾರೋ ಅವ್ರ ಜೊತೆಗೆ ಖುಷಿಯಾಗಿ ನೆಮ್ಮದಿಯಾಗಿರ್ಬೇಕು ಅನ್ನೋತಾನೆ ಅತ್ತೆ ಖುಷಿಯಾಗಿ ಇದಾರಲ್ವಾ? ಅಂದ್ಮೇಲೆ ನೀವು ನಿಮ್ ಸಂಗಿನ ಅವ್ರ ಗಂಡನ ಒಪ್ಕೊಳ್ಬೇಕಲ್ವಾ? ಯಾಕೆ ಒಪ್ಕೊಂತ ಇಲ್ಲ? ಏಯ್ ಅದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರು ನಮ್ಮ ಹತ್ರ ಕೇಳ್ತಿದ್ಯಾ? ಓ, ಗೊತ್ತಾಯ್ತು ಬಿಡಿ. ನಿಮ್ಮಿಬ್ರಿಗೆ ಸ್ಟೇಟಸ್ ಇಶ್ಯೂ ಅಲ್ವಾ? ನಿಮ್ಮನೇಲಿ ಕೆಲಸ ಮಾಡ್ತಿದ್ದವ್ರನ್ನ ನಿಮ್ ತಂಗಿ ಪ್ರೀತಿ ಮಾಡಿ ಮದ್ವೆ ಆದ್ರು, ಅವ್ರನ್ನ ಪಾವ ಅಂತ ಕರಿಬೇಕು ಅನ್ನೋ ನಿಮ್ ಇಶ್ಯೂ ಅಲ್ವಾ? ನಾಚಿಕೆ ಆಗ್ಬೇಕು ನೀವಿಬ್ರಿಗೆ. ಜೀವನ ಪೂರ್ತಿ ಸ್ಟೇಟಸ್ ಲೆವೆಲ್ ಅನ್ಕೊಂಡೇ ಇದ್ಬಿಡಿ. ನಿಮ್ಮಗೋಸ್ಕರ 2 ಮೆಟ್ಲು ಕೆಳಗೆ ಇಳ್ದು ಬದ್ಲಾಗೋನ್ನ ಯಾವ ಕರಿತೀರಾ ನೀವಿಬ್ರು? ನೀವಿಬ್ರು ಬದ್ಲಾಗಲ್ಲ ಬಿಡಿ. ನಿಮ್ ಬುದ್ಧಿನ ನಾನ್ ಚಿಕ್ಕೋಳಿಂದನೂ ನೋಡಿದೀನಿ. ಆ ಮನೆಗೆ ಏನಾದ್ರು ಒಳ್ಳೇದಾಗ್ತಿದೆ ಅಂದ್ರೆ ನಿಮ್ ಕೈಲಿ ತಡ್ಕೊಳಕ್ಕಾಗಲ್ಲ, ಮನ್ಸಲ್ಲಿ ಶಾಪ ಆಗ್ತೀರಾ ಅಲ್ವಾ? ಇಲ್ಲ ಅಂದ್ರೆ ಅದನ್ನ ತಡಿಯೋಕೆ ಏನಾದ್ರು ಮಾಡ್ತೀರಾ. ಯಾವ್ದು ಆಗಿಲ್ಲ ಅಂದ್ರೆ ಆಚೆ ಬಂದು ಜಗಳ ಮಾಡ್ತೀರಾ. ಆದ್ರೆ ಇಬ್ರಿಗೂ ಹೇಳ್ತಿದೀನಿ, ಈ ಸಲ ನಮ್ಮನೇಲಿ ನಡೀತಿರೋ ಶುಭ ಕಾರ್ಯನ ಹಾಳ್ ಮಾಡಕ್ ಬಂದ್ರೆ, ಕೊಳ್ಳಿ ಇಡಕ್ ಬಂದ್ರೆ ನಾನ್ ಮಾತ್ರ ಸುಮ್ನಿರಲ್ಲ. ನಮ್ಮ ಅತ್ತೆ ಮಾವನ್ ಮದ್ವೆ ಹಾಳ್ ಮಾಡೇ ಮಾಡ್ತೀನಿ ಅನ್ನೋ ಅಹಂಕಾರದಲ್ಲಿ ನೀವಿದ್ರೆ ಅದು ನಿಮ್ ಭ್ರಮೆ ಅಷ್ಟೇ. ಯಾಕಂದ್ರೆ ಆ ಮನೇಲಿ ನಮ್ಮ ಅತ್ತೆ ಮಾವಂಗೆ ಅವ್ರ ಮಕ್ಳಿದಾರೆ, ಸೊಸೆಂದಿದ್ದಾರೆ. ಆ ಸೊಸೆಲ್ ಒಬ್ಳು ನಿಮ್ ರಕ್ತ ಹಂಚ್ಕೊಂಡು ಹುಷಾರ್. ನೀವಿಬ್ರು ಯಾವ ಲೆವೆಲ್ ಬೇಕಾದ್ರೂ ಹೋಗಿ, ಅದ್ರಕ್ಕಿಂತ 1 ತೂಕ ಜಾಸ್ತಿ ನಾನ್ ಹೋಗಿರ್ತೀನಿ. ಈ ಸಲ ನಮ್ಮ ಅತ್ತೆ ಮಾವನ್ ಮದ್ವೆ ಹಾಳ್ ಮಾಡೋದಿರ್ಲಿ, ಈ ಮನೆ ಹೊಸಲು ದಾಟ್ಬಿಡಿ. ಆಮೇಲೆ ಇದೆ ನಿಮ್ಮಿಬ್ರಿಗೆ. ನೀವ್ ಬರಲ್ಲ ಬಿಡಿ. ಯಾಕೆ ಹೇಳಿ? ನಿಮ್ಮಿಬ್ರಿಗೆ ಆ ತಾಕತ್ತೆ ಇಲ್ಲ. ಸುಮ್ನೆ ನಾನ್ ಯಾಕೆ ಇಷ್ಟೊಂದು ಮಾತಾಡ್ತಿದ್ದೀನಿ? ನಾನೊಬ್ಳು. ಸರಿ ಹಾಗಿದ್ರೆ ಬರ್ತೀನಿ. ಮದ್ವೆಗೆ ಬರ ಹೋಗ್ಬೇಡಿ. ಈ ಅಮ್ಮು ಎಲ್ಲಿ ಹೋಗ್ತೆ? ಏ ಹೋಗಿ ಅಕ್ಕ, ಎಲ್ಲ ನಿಮಗ್ ಹೇಳ್ಬಿಟ್ಟೆ ಹೋಗ್ಬೇಕಾ? ಸರಿ ಸರಿ ಅಮ್ಮ ರಕ್ಷಾ ಮಂಗಲ ತಗೊಂಡೋಗಿ ಎಲ್ಲರ ತನೂ ಆಶೀರ್ವಾದ ತಗೊಂಬಮ್ಮ ಅಮ್ಮ ಪ್ರಿಯ ಎಲ್ಲರಿಗೂ ಹಾಗೆ ಅಕ್ಷತೆ ಕೊಟ್ಬಿಡಮ್ಮ ಇಬ್ರು ನಮ್ಮ ಗುರು ಮತ್ತು ಹಿರಿಯರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಏನೋ ಇದು ಶುಲ್ಕ ಎಷ್ಟೋ ಮಾತಾಡ್ಬೇಕು ನಾವು. ಎಂತ ನಾಚಿಕೆ ಇರ್ಬೇಕು ನಮ್ದು. ಛೇ, ಆನಂದ ನೋಡಿದ್ರೆ ಅಷ್ಟೊಂದು ಮೆರೆದಾಡ್ತಾನೆ. ಅವ್ನ ಮಕ್ಕಳು ಅಷ್ಟೊಂದು ಹಾರಾಡ್ತಾ ಇದಾರೆ. ನಮ್ಮನ್ನ ಪ್ರೀತಿರೋ ಅಮೂಲ್ಯ ನಮ್ಮನ್ನು ಶತ್ರುಗಳ ಸಲ ಸೇರಿಸ್ಬಿಡ್ತಾರೆ. ಛೇ,
ತುಂಬ ಮಾತಾಡ್ಬಿಟ್ಟು ಹೋಗ್ಬಿಟ್ಲು ಚಂದ್ರು. ಯಾಕೆ ಅವಳು ನನಗೆ ಬೆಲೆ ಗೊತ್ತಾ ಇಲ್ಲ. ಅಲ್ಲಣ್ಣ, ಪದೇ ಪದೇ ಇದೇ ರೀತಿ ಆಗ್ತಾ ಇದ್ರೆ ನಮ್ಮ ಮಾನ ಮರ್ಯಾದೆ ಏನಾಗ್ಬೇಕಣ್ಣ? ದೊಡ್ಡ ಅಪ್ಪದಲ್ಲಿ ನಮ್ಗೆ ಯಾರು ಮರ್ಯಾದೆ ಕೊಡಲ್ಲ ಆಮೇಲೆ. ಹೌದು ಚಂದ್ರು, ನಾವು ಸುಮ್ಮನೆ ಬಾರ್ದು. ನಾವು ಸುಮ್ಮನೆ ಇದ್ರೆ ಮಗಳು ಬಂದು ಅಪ್ಪ ಚಿಕ್ಕಪ್ಪನಿಗೆ ಅವಸಾಕ್ ಹೋದ್ಲು ಅಂತ ಸುದ್ದಿ ಆಗತ್ತೆ. ಆಗ ನಾವು ತಲೆ ತಗೊಳಕ್ಕಾಗಲ್ಲ. ಅವಳು ಹೇಳಿದಾಳೆ ಅಲ್ವಾನ, ಹೊಸ್ಲಿಂದ ಆಚೆ ಬಂದ್ರೆ ಪರಿಣಾಮ ನೆಟ್ಟಿಗಿರೋದಿಲ್ಲ ಅಂತ. ಪಾಣ ಅದೇನಾಗುತ್ತೆ ಅಂತ ನೋಡಿ ಬಿಡೋಣ. ಚಂದ್ರು, ನೋಡಿ ಬಿಡೋಣ ಅವಳೇನ್ ಮಾಡ್ಕೊಂತಾಳೆ ಅಂತ. ಇಲ್ಲೋ ನಾವು ಬಂದಿದ್ದು ಅವಳು ನೋಡಿದ್ಲ. ಇಲ್ಲ ಅಲ್ಲ, ಅವಳ ಆ ಕಡೆ ನೋಡ್ತಾನೆ ಇಲ್ಲ. ಹೇಗೆ ಗೊತ್ತನೆ ಆ ಕಡೆ ಈ ಕಡೆ ನೋಟ ಇವ. ಅಪ್ಪ ನಮ್ಮ ಮನೆಗೆ ಬಂದು ಕೀಚ್ಕೊಂಡು ಮನೇಲಿ ಆಚ ಕಡೆ ಬರಬೇಡಿ ಅಂತ ಇದ್ಲು. ನೀನು ಬಂದಿದ್ದಿ ನಮ್ಮ ಕಡೆ ನೋಡ್ತಾ ಇಲ್ವಾ? ಏಯ್, ಆ ಕಡೆ ಈ ಕಡೆ ಏನೇ ನೋಡ್ತಾ ಇದ್ಯಾ? ನಮ್ಮ ಕಡೆ ನೋಡು. ಏನಪ್ಪ ಈಗ ಮಂಗಳಿದವನೇ ಆಗ್ಬೋದಲ್ವಾ? ಅಲೆ ನೀವು ಕೂತ್ಕೊಳ್ಳಿ, ನನ್ ಮಾತ್ ಕೇಳಿ ಕೂತ್ಕೊಳ್ಳಿ. ಏಕಲ್ಲ ಕಿಟ್ಕಿನಲ್ಲಾದ್ರೂ ನನ್ ಮಗಳು ಅಳಿಯಂದ್ರ ಮದ್ವೆ ನೋಡಕ್ ಬಿಡೆ. ನಿಮ್ ಮಕ್ಳಿಗೆ ಈ ವಿಷಯ ಗೊತ್ತಾದ್ರೂ ಸಾಕು, ಮನೆ ರಣರಂಗ ಮಾಡ್ಬಿಡ್ತಾರೆ. ಅದೆಲ್ಲ ಏನು ಬೇಡ, ನೀವು ಕೂತ್ಕೊಳ್ಳಿ. ಅವ್ರು ಯಾಕೆ ಇಲ್ಲಿ ಬರ್ತಾರೆ? ಅಯ್ಯೋ, ಹಣೆ ಬರಕ್ ಹೊಣೆ ಯಾರು ಅತ್ತೆ, ಅದೆಲ್ಲ ಏನು ಬೇಡ. ಅತ್ತಿಗೆ ನಾನು ಅಲ್ಲಿಂದ ಬಂದೆ ಮೆತ್ತಿಗೆ. ಅಲ್ಲ ಏನಮ್ಮ ಇವಾಗ ನೀನು ಮಗಳ ಮದುವೆ ನೋಡಕ್ ಆಗಿಲ್ಲ ಅಂತ ಓದಾಡ್ತಾ ಇದ್ಯಾ? ಇದು ಎಲ್ಲರೂ ಇಷ್ಟಪಡ್ತೀನಿ. ಅಪ್ಪ ಒಂದ್ ನಿಮಿಷ, ವೆರಿ ಇಂಪಾರ್ಟೆಂಟ್ ಕಾಲ್. ಹಲೋ, ಕಾಣಿಸ್ತಾ ಇದೀರಾ? ಕಾಣಿಸ್ತಾ ಇದ್ಯಾ? ಅಮ್ಮ, ಅಯ್ಯೋ ನನ್ ಬಂಗಾರ. ಅಮ್ಮ, ನೀನ್ ಮದ್ವೆ ನೋಡಕ್ ಬಂದೆ ಕಣೆ. ಅಳಿಯಂದ್ರೆ ಚೆನ್ನಾಗಿದ್ದೀರಾ? ನೋಡ್ದಮ್ಮ, 32 ವರ್ಷದಿಂದ ಮಗಳ ಮದುವೆ ನೋಡಕ್ ಆಗ್ಲಿಲ್ಲ ಅಂತ ವ್ಯಥೆ ಪಡ್ತಿದ್ದಲ್ಲ, ನೋಡು ಈ ವಿಡಿಯೋ ಕಾಲಲ್ಲಿ ಮಗಳು ಅಳಿಯಂದ್ರನ್ನ ಚೆನ್ನಾಗಿ ನೋಡ್ಕೊಂಡು ಮನಸ್ಸು ತುಂಬಿಸ್ಬಿಡು. ಅಯ್ಯೋ ನನ್ ಬಂಗಾರ. ನೋಡ್ರೆ ಅತ್ತೆ ಮದ್ವೆಗೆ ಹೋಗಕ್ಕಾಗಲ್ಲ ಅಂತ ತುಂಬಾ ಒದ್ದಾಡ್ತಾ ಇದ್ರು. ನನಗೂ ಏನ್ ಮಾಡ್ಬೇಕು ಅಂತ ತೋಚ್ತಾನೆ ಇರ್ಲಿಲ್ಲ. ನೀವ್ ಒಳ್ಳೆ ಪ್ಲಾನ್ ಮಾಡಿ ನಾವಿಬ್ರು ಮದ್ವೆ ನೋಡೋ ಹಾಗೆ ಮಾಡಿದ್ರಲ್ಲ, ನಿಜವಾಗ್ಲು ನಿಮ್ಗೆ ಹೇಗ್ ಕೃತಜ್ಞತೆ ಹೇಳ್ಬೇಕು ಅಂತ ನನಗ್ ಗೊತ್ತಾಗ್ತಾನೆ ಇಲ್ಲ. ಅಯ್ಯೋ ಅದೇ, ಈ ಪ್ಲಾನ್ ಎಲ್ಲ ನಂದಲ್ಲ, ನಮ್ಮ ಅಮ್ಮನ ಮೊಮ್ಮಕ್ಕಳಿಗಲ್ಲ ಅವ್ರು ನಿಮ್ ಪ್ಲಾನ್. ಸರಿ ಸರಿ ಆಯ್ತು ಬಿಡಿ, ನೀವು ಅಕ್ಷತೆ ಇಟ್ಕೊಂಡಿರಿ ಆಯ್ತಾ? ತಾಳಿ ಕಟ್ಟೋ ಟೈಮ್ಗೆ ಕರೆಕ್ಟ್ ಅಕ್ಷತೆ ಹಾಕ್ಬಿಡಿ. ನಾನು ಅಲ್ಲಿ ಹೋಗ್ಬಿಟ್ಟು ಕಣ್ ತುಂಬ ನೇರ ಗೊತ್ತಾಗ್ತದೆ ಆಯ್ತಾ? ನಮಸ್ಕಾರ ಅತ್ತೆ. ಏನಪ್ಪ ನೋಡ್ಕೊಂಡಿದ್ಯಾ? ಗಟ್ಟಿ ಮೇಲೆ ಹೇಳುವ. ಗಟ್ಟಿ ಮೇಲ ಗಟ್ಟಿ ಮೇಲ ಗಟ್ಟಿ ಮೇಲ. ಅಂಗದಾನೆ ಆಗ್ಲಿ. ವಾ ಮಾಂಗಲ್ಯಂತಂತು ನಾರೇನ ಭೂ ದೇವರ ಎದುರ ಅದಕ್ಕೆ ಪಾರ್ವತಿ ಬಗ್ಗೆ ಈ ದೇವರ ಶರದಷ್ಟರೋ ಜಡವಾರಂ ಭವತಿ ಗತ ಯೋಕೋಟ ರಥೇಂದ್ರಿಯ ಆಯು ಖಗೇಂದ್ರಿಯ ರತಿರಿ ರತಿ. ಓ ಏನ 32 ವರ್ಷದಿಂದ ತಂಗಿ ಮದುವೆ ನೋಡಕ್ ಆಗ್ಲಿಲ್ಲ ಅಂತ ಇವಾಗ ಬಂದಿದ್ದೀರಾ? ಬಹಳ ಖುಷಿ ಆಯ್ತಲ್ಲ. ನೋಡಿ, ಮನಪೂರ್ವಕವಾಗಿ ಆಶೀರ್ವಾದ ಮಾಡ್ಬಿಡಿ. ಅವ್ರ ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿರ್ಲಿ. ನೋಡೋ, ಮದ್ವೆ ನಮ್ಮ ಮನಸ್ಸು ಸರಿ ಇಲ್ಲ. ಸುಮ್ಮನೆ ಬಿಟ್ಟೋಗ್ಬಿಡ್ಲಿಂದ. ರೀ, ಅಣ್ಣ ಫ್ರೆಂಡ್ ಮದ್ವೆ ನೋಡ್ತಾ ಇದಾರೆ ರೀ. ಅಣ್ಣ ಫ್ರೆಂಡ್ ಮದ್ವೆ ನೋಡ್ತಾ ಇದಾರೆ. ಗಿರಿಜ, ನಿನ್ನ ಅಣ್ಣಂದ್ರು ನಮ್ಮ ಮದ್ವೆಗೆ ಬಂದು ಆಶೀರ್ವಾದ ಮಾಡಬಹುದು ಅಂತ ನಿಂಗೆಲ್ಲೋ ಒಂದು ಆಸೆ ಇರ್ಬೋದು. ಅದನ್ನ ನೆರವೇರಲ್ಲ, ನಿಂಗೆ ಸುಮ್ಮನೆ ನೋವು ಕೊಡುತ್ತೆ. ಪುರಾನ್ ಬಂದಿದ್ದೀರಾ? ಆದ್ರೆ ಇಬ್ಬರೇ ಬಂದಿದ್ದೀರಲ್ಲ, ಅತ್ತಿಗೆನೋ ಅಮ್ಮನೂ ಎಲ್ಲ ಕರ್ಕೊಂಡ್ ಬರೋದಲ್ವಾ? ಹೋಗ್ಲಿ ಬಿಡಿ. ಹೆಂಗು ಬರೋ ಬಂದಿದ್ದೀರಲ್ಲ, ನೀವೇ ಒಂದಿನ ಅಕ್ಷತೆ ತಗೊಂಡ್ಬಿಟ್ಟು ಹಾಕ್ಬಿಟ್ಟು ಆಶೀರ್ವಾದ ಮಾಡ್ಬಿಡಿ. ಏಯ್, ಯಾಕೋ ಯಾರಿಗೂ ಆಶೀರ್ವಾದ ಮಾಡ್ಬೇಕು? ಅಲ್ಲ ಯಾರ್ಯಾರು ಯಾಕನ? ಅವ್ರು ಗಿರಿಜಾ, ಸಾಕ್ಷಾತ್ ನಿಮ್ ತಂಗಿ. ತೋರೇನ ಆಶೀರ್ವಾದ ಮಾಡಿ. ಕಡೆಗೂ ನಮ್ಮ ಅಣ್ಣಂದ್ರೆ ನಮಗೆ ಆಶೀರ್ವಾದ ಮಾಡಿದ್ರು ರೀ. ನಮ್ಮ ಅಣ್ಣಂದ್ರೆ ನನಗೆ ಆಶೀರ್ವಾದ ಮಾಡಿದ್ರು. ಹೇಳಿ ಅಮ್ಮ, ಹಾಗೆಲ್ಲ ನೋಡ್ತಿದೀನಿ. ಯಾಕೆ ಇಷ್ಟು ಖುಷಿಯಾಗಿದ್ಯಾ? ಹೂವಾಗ ನಾನು ಖುಷಿಯಾಗಿದೆ. ಅದೇ ಓ, ಈ ಅಕ್ಷತೆ ಈ ತರ ಬೇರೋದಕ್ಕೆ ತಾವು ಕಾರಣ. ಸೂಪರ್ ಕಣೆ ಅಮ್ಮ ನೀನು. ಅಯ್ಯೋ, ಗಿರಿಜ, ದೇವ್ರ ಹತ್ರ ನೀನು ತುಂಬಾ ಬಲವಾಗಿ ಬೇಡ್ಕೊಂಡಿದ್ದೆ ಅನ್ಸುತ್ತೆ. ಅಣ್ಣಂತರ ಆಶೀರ್ವಾದ ಬೇಕೇ ಬೇಕು ಅಂತ. ಅದಕ್ಕೆ ದೇವ್ರನವರು ಹೇಗೆಲ್ಲ ಮಾಡಿದಾನೆ ಅಂತ ನಿಂಗೆ ಆಶೀರ್ವಾದ ಸಿಕ್ತಲ್ಲ. ಏನು ನೀವು ಒಂದಿನ ಅಕ್ಷತೆ ಹಾಕಿ ಅಂತಂದ್ರೆ ಒಂದ್ ತಟ್ಟಿನೇ ಹಾಕ್ಬಿಡ್ರಲ್ಲ. ಸೂಪರ್ ಅಣ್ಣ, ದೊಡ್ಡ ಮನಸ್ಸು ನಿಮ್ದು, ದೊಡ್ಡ ಮನಸ್ಸು. ಅಣ್ಣ 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 ಒಂದ್ ನಿಮಿಷ ಅಣ್ಣ, ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಸ್ವಲ್ಪ ಯೋಚನೆ ಮಾಡಿ ಅಣ್ಣ. 32 ವರ್ಷದಿಂದ ಅಕ್ಕ ಬಾವನ ಮೇಲೆ ದ್ವೇಷ ಸಾಧಿಸ್ಕೊಂಡೇ ಬರ್ತಾ ಇದೆ. ಇದರಿಂದ ನಿಮ್ಗೆ ಏನಣ್ಣ ಸಿಕ್ತು? ಹೋಗಿ ಅವ್ರಿಗಾದ್ರೂ ಏನಾದ್ರೂ ಸಿಕ್ತಾ? ಇಲ್ಲ, ಅವರು ಕೊಡುತ್ತಾನೆ ಇದ್ದಾರೆ. ಕೊರಗಿದ್ರು ಅವ್ರು ಸಂತೋಷವಾಗಿದ್ದಾರೆ. ಆದ್ರೆ ನೀವು, ನಾವು ಅವ್ರ ಮೇಲೆ ದ್ವೇಷ ಸಾಧಿಸ್ಕೊಂಡು ಸಂತೋಷವಾಗಿದ್ದೀನಿ ಅನ್ನೋ ಭ್ರಮೆನಲ್ಲಿ ಕೊರಗ್ತಾ ಇದ್ದೀರಲ್ಲ. ಸಾಕ್ರಣ್ಣ, ಇನ್ನು ಎಷ್ಟು ದಿನ ಅಂತ ಈ ದ್ವೇಷ ಸಾಧಿಸ್ತೀರಿ? ನೋಡಿ ಅಣ್ಣ, ಮನುಷ್ಯನಿಗೆ ಸಾವು ಅಂತ ಬರುತ್ತೆ, ಇನ್ನು ನಾವು ಹುಟ್ಟಾಕಿರೋ ಈ ದ್ವೇಷ ಶಾಶ್ವತನ? ನೀವೇ ಯೋಚನೆ ಮಾಡಿ ಅಣ್ಣ. ಇವತ್ತೇ ಈ ದ್ವೇಷನೆಲ್ಲ ಸಾಯಿಸ್ಬಿಡಿ ಅಣ್ಣ. ಹೌದಣ್ಣ, ಯೋಚನೆ ಮಾಡಿ. ಆಗ ಆ ಜಾಗದಲ್ಲಿ ಪ್ರೀತಿ ಅನ್ನೋದು ಹುಟ್ಟುತ್ತೆ. ಒಂದು ಸಲ ನಿಮ್ಮ ಮನಸ್ಸಲ್ಲಿರೋ ದ್ವೇಷನ ಮರ್ತ್ಬಿಡಿ ಅಣ್ಣ. ಆಗ ಆ ಪ್ರಪಂಚನ ಬೇರೆ ತರ ಹೌದು, ನಿಮ್ ಪ್ರಕಾರ ನಿಮ್ ತಂಗಿ ಮಾಡಿದ ತಪ್ಪು. ಆದ್ರೆ ಒಂದೇ ಒಂದ್ಸಲ ಆ ತಪ್ಪನ್ನ ಕ್ಷಮಿಸ್ಬಿಡಿ ಅಣ್ಣ. ಎಷ್ಟು ದೊಡ್ಡರಾಗ್ತೀರಿ ಗೊತ್ತಾ? ನಾವು ಇರೋವರೆಗೂ, ಜೀವನ ಇರೋವರೆಗೂ ಅವ್ರು ತಪ್ಪು ಮಾಡಿದ್ರು ಅಂತ ಕೊರಗೋ ಬದಲು
ಒಂದ್ಸಲ ಆ ತಪ್ಪನ್ನ ಕ್ಷಮಿಸಿ ನೋಡಿ. ಅತ್ತೆ ಮಾವ ಯಾಕೆ ಸುಮ್ನೆ ಕೂತಿದ್ದೀರಾ? ಊಟ ಶುರು ಮಾಡಿ. ಅಯ್ಯೋ ಮಾವ, ಹೊಸ್ದಾಗ್ ಮದ್ವೆ ಆಗಿರೋ ಗಂಡು ಹೆಣ್ಣು ಮೊದಲು ಊಟ ಕೂತಾಗ ಗಂಡ ಹೆಂಡತಿಗ್ ಸಿಹಿ ತಿನ್ಸ್ಬೇಕು, ಹೆಂಡತಿ ಗಂಡನಿಗೆ ಸಿಹಿ ತಿನ್ಸ್ಬೇಕು. ಅವ್ರು ಬೇರೆ ವಯಸ್ಸಾಗಿದೆ. ಈ ವಯಸ್ಸಲ್ಲಿ ಅವ್ರನ್ನ ತುತ್ತು ತಿಂದು ಸ್ವೀಟ್ ತಿಂದು ಅಂದ್ರೆ ಅವ್ರ ನಾಚಿಕೆ ಆಗಲ್ವಾ? ಫ್ಯೂಚರ್ ನಿನ್ನ ಮಕ್ಳಿಗೆ ಬೈತಾ ಇದೆಯೋ ಅಥವಾ ನಂಗೆ ವಯಸ್ಸಾಯ್ತು ಅಂತ ಅಂಗಿಸ್ತಾ ಇದೆಯೋ? ಅಯ್ಯೋ, ನಾನು ಹಾಕಿಲ್ಲ ರೀ. ಅದು ಮಕ್ಕಳನ್ನೇ ಬೈದಿದ್ದು. ನಿಮ್ಗೆ ಗೊತ್ತಿಲ್ವ ರೀ? ಅದೇ ಸಾಕು